ನಾವು ಬೆಂಗಳೂರಿಗಂತ ಬಂದ್ಬಿಟ್ಟಿದ್ವಿ. 8 ಮಕ್ಕಳು ಸಾಕ್ಲೇಬೇಕಲ್ಲ ಅವ್ರನ್ನ, ಊಟ ಹಾಕ್ಲೇಬೇಕು ಅವ್ರಿಗೆ. ಈಗ ನನ್ನ ಮಗ ಓದ್ತಾವನೆ, ಅವ್ರು ನೋಡ್ಬೇಕಲ್ಲ ನಾವು. ಬೆಂಗಳೂರಿಗೆ ಯಾಕಪ್ಪ ಬಂದು ಅನ್ಸ್ಬಿಡೋದು ನಮಗೆ ತುಂಬಾ ಸಮಸ್ಯೆ ಆಗಿದೆ ಸರ್. ಮನೆ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಮತ್ತೆ ಸ್ಕೂಲ್ ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ತುಂಬಾ ಸಮಸ್ಯೆ ಆಗ್ತಾ ಇದೆ. ಅವಾಗ ಒಂದು 100 ರೂಪಾಯಿ ಇದ್ರೂ ಜೀವನ ಮಾಡ್ಬೋದಾಯ್ತು, ಇವಾಗ 500 ರೂಪಾಯಿ ಇದ್ರೂ ಜೀವನ ಮಾಡೋಕ್ಕಾಗಲ್ಲ. ಆ ಥರ ಕಷ್ಟ ಆಗುತ್ತೆ. ದಿನಸಿ ಜಾಸ್ತಿ ಆಯ್ತು ಅಂದ್ರೆ ನಾವು ಊಟ ಮಾಡ್ತಲೇ ಇರೋಕ್ಕಾಗ್ತದ? ಊಟ ಮಾಡಲೇಬೇಕು, ಏನೇ ಕಷ್ಟ ಆದರೂ ಊಟ ಮಾಡಲೇಬೇಕು. ಚಿನ್ನದ ರೇಟ್ ನಮ್ಗೆ ಡೌನ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಚಿನ್ನ ತಗೊಳ್ಳೋ ಸಾಹುಕಾರ ಅಲ್ಲ ನಾವು. ನಮಗೆ ಪ್ರತಿನಿತ್ಯ ದಿನದ ಬಳಕೆ ಏನಿದೆಯೋ ಅದನ್ನು ರೇಟ್ ಡೌನ್ ಮಾಡಿದ್ರೆ ಸಾಕು ನಮಗೆ. ನಾವು ಫಸ್ಟ್ ಮನೆಗೆ ಬಂದಾಗ ಒಂದು ಹಾಲು ಅಡುಗೆ ಮನೆ 500-600 ರೂಪಾಯಿ ಕೊಟ್ಟರೆ ಸಿಗೋದು. ಇವಾಗ 10,000-15,000 ಹೇಳ್ತಾರೆ. ಓಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಬೇಕು. 500 ರೂಪಾಯಿ ಒಂದು ಕ್ವಾರ್ಟರ್ ಎಣ್ಣೆ ಕೊಟ್ಟು ತೊಗೊಂಡ್ಬಿಟ್ಟು ಓಟ್ ಹಾಕ್ಬಿಟ್ರೆ ಆಮೇಲೆ ಏನು ಮಾಡ್ತಾರೆ ಹೇಳಿ? ಇದೇ ಮಾಡೋದು. ದಿನದಿಂದ ದಿನಕ್ಕೆ ಪೆಟ್ರೋಲು, ಡೀಸೈಲು, CNG, LPG ಸೇರಿದಂತೆ ತೈಲ ಬೆಲೆ ಏರಿಕೆಯಾಗಿರುವುದರಿಂದ ಇದೀಗ ಜನರಲ್ಲಿ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯ ಆತಂಕ ಕೂಡ ಮೂಡಿರುವಂಥದ್ದು. ಈಗಿರುವಂತಹ ದುಬಾರಿ ದುನಿಯಾದಲ್ಲಿ ಮತ್ತೆ ಇನ್ನೂ ಜಾಸ್ತಿಯಾಗುವಂತಹ ಆತಂಕ ಜನರಲ್ಲಿ ಮೂಡಿರುವಂಥದ್ದು. ರಾಜಧಾನಿ ಬೆಂಗಳೂರಿನಲ್ಲಿ ಆ ಬೆಲೆ ಏರಿಕೆಯ ಬಗ್ಗೆ ಅವರ ಅಭಿಪ್ರಾಯ ಏನು ಹೇಳ್ತಾರೆ, ಬೆಲೆ ಏರಿಕೆಯಿಂದಾಗಿ ಅವರು ಅನುಭವಿಸ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಅವರಿಂದನೇ ಕೇಳಿ ತಿಳಿಯೋಣ ಬನ್ನಿ. ನಮ್ಮದು ವೆಹಿಕಲ್ ಬಂದುಬಿಟ್ಟು LPG ವೆಹಿಕಲ್ಲು. ಇವಾಗ ನಮ್ಮ ವೆಹಿಕಲ್ದು ಗ್ಯಾಸ್ ರೇಟು ಪರ್ ಲೀಟರ್ 95 ರುಪೀಸ್ ಆಗಿದೆ. ಫಸ್ಟೆಲ್ಲ ನಮ್ಗೆ 46 ರೂಪಾಯಿ 50 ರೂಪಾಯಿ ಮ್ಯಾಕ್ಸಿಮಮ್ ಅಂದರೂ 60 ರೂಪಾಯಿ ಒಳಗಡೆ ಬರ್ತಾಯಿತ್ತು. 1 ಲೀಟ್ರು 20 ಮೈಲೇಜ್ ಕೊಡುತ್ತೆ. ಇವಾಗ ಡಬಲ್ ಆಗಿಬಿಟ್ಟಿದೆ. ನಾವು ಒಂದು ಕಡೆ ಡ್ರಾಪ್ ಮಾಡಿದ್ರೆ ಕಸ್ಟಮರ್ನ ಆ ಕಡೆಯಿಂದ ನಾವು ಖಾಲಿನೇ ಬರಬೇಕು. ನಮ್ಗೆ ಇವಾಗ ಮಕ್ಕಳು ಫೀಸ್ ಕಟ್ಟೋದಕ್ಕೆ, ಹಾಲ್ಗೆ, ಪ್ರತಿಯೊಂದಕ್ಕೂ ಸಮಸ್ಯೆ ಆಗಿದೆ. ನಮಗೆ ದಿನಸಿ ರೇಟೆಲ್ಲ ದಿನೇ ಏರ್ತಾನೆ ಇದೆ. ನಮಗೆ ಚಿನ್ನದ ರೇಟೆಲ್ಲ ನಮಗೆ ಡೌನ್ ಮಾಡೋದು ಬೇಡ. ಆಲ್ರೆಡಿ ಇವತ್ತು ನೋಡಿ ಚಿನ್ನದ ರೇಟ್ ಡೌನ್ ಮಾಡಿದ್ದಾರೆ. ಚಿನ್ನದ ರೇಟ್ ನಮ್ಗೆ ಡೌನ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಚಿನ್ನ ತಗೊಳ್ಳೋ ಸಾಹುಕಾರ ಅಲ್ಲ ನಾವು. ನಮಗೆ ಪ್ರತಿನಿತ್ಯ ದಿನದ ಬಳಕೆ ಏನಿದೆಯೋ ಅದನ್ನು ರೇಟ್ ಡೌನ್ ಮಾಡಿದ್ರೆ ಸಾಕು. ನಮಗೆ ಜಾಸ್ತಿ ಮಾಡೋದ್ರಿಂದ ನೋಡಿ ಸರ್, ಇವಾಗ ಪ್ರತಿನಿತ್ಯ ದಿನಸಿ ಆಗಲಿ, ಬೇಳೆ ಆಗಲಿ, ತರಕಾರಿ ಆಗಲಿ, ಟ್ರಾನ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗುತ್ತೆ. ಹಂಗೆ ಪ್ರತಿಯೊಂದೂ ಖರ್ಚು ಎಲ್ಲ ಹೊರೆನೂ ನಮ್ಮ ಮೇಲೆ ಇಲ್ಲ. ಇದಕ್ಕೆ ಅಂತ ನಮಗೆ ಒಂದು ಪರಿಹಾರ ಕೊಡಿ. ಇಲ್ಲ ಅಂತಂದರೆ ನಮ್ಮ ರೇಟ್ ಜಾಸ್ತಿ ಮಾಡೋದು ಬೇಡ. ಅಟ್ಲೀಸ್ಟ್ ಈ ಬೈಕ್ ರ್ಯಾಪಿಡೋ, ಟ್ಯಾಕ್ಸಿ ಅವು ಇವು ಅಂತ ಎಲ್ಲ ಇದೆಯಲ್ಲ, ಅದಂತೂ ಬ್ಯಾನ್ ಮಾಡಿದ್ರಾದ್ರೂ ನಮ್ಮದು ಜೀವನ ನಡೆಯುತ್ತೆ ನಮಗೆ. ಅದು ಬಿಟ್ಬಿಟ್ಟು ಇವ್ರು ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಎಲ್ಲ ಸಮಸ್ಯೆನೂ ನಮ್ಮ ಮೇಲೇ ಆಗ್ತಾ ಇದ್ದಾರೆ ಸರ್. ಜಾಸ್ತಿ ಮಾಡಿಸ್ತಾನೆ ಇದೆ ಸರ್ ಈ ಥರ. ಸುಮ್ಮನೆ ಸರ್ಕಾರ ಬಂದ್ಬಿಟ್ಟು ನಮಗಂತೂ ಹಣ ಕೊಡೋಲ್ಲ ಅವರು. ಸುಮ್ಮನೆ ನಾವು ಓಟ್ಗಳು ಹಾಕ್ಬಿಟ್ಟು ನಾವು ಮುಟ್ಟಾಳ್ರಾಗಿದ್ದೀವಿ ಅಷ್ಟೇ. ನಾವು ಪ್ರಾರ್ಥನೆ ಮಾಡಿ ಕೇಳ್ಕೊಳೋದು ಒಂದೇ ಸರ್, ದಯವಿಟ್ಟು ಎಲ್ಲ ಬೆಲೆನೂ ಕಡಿಮೆ ಮಾಡಿದೆ. ಮೋದಿ ಸರ್ಕಾರಕ್ಕೆ ಆಗಲಿ, ಕೇಂದ್ರ ಸರ್ಕಾರಕ್ಕೆ ಆಗಲಿ, ರಾಜ್ಯ ಸರ್ಕಾರಕ್ಕೆ ಆಗಲಿ ಕೇಳ್ಕೊಳ್ಳೋದು ಇಷ್ಟೇ, ರೇಟ್ ಡೌನ್ ಮಾಡಿ ಸರ್. ಪೆಟ್ರೋಲ್ ಡೀಸೆಲ್ ರೇಟ್ LPG ರೇಟ್ ಡೌನ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಪೋರ್ಟ್ ರೇಟ್ ಕಡಿಮೆ ಆಯಿತು ಅಂದರೆ ಪ್ರತಿಯೊಂದು ಕಡಿಮೆ ಆಗುತ್ತೆ ಸರ್. ಈಗ ಪರಿಸ್ಥಿತಿ ಆಟೋ ಚಾಲಕರ ಪರಿಸ್ಥಿತಿ ಯಾವ ರೀತಿ ಸರ್? ಆಟೋ ಚಾಲಕರ ಪರಿಸ್ಥಿತಿ, ನೀವು ಈ ರಸ್ತೆ ಒಂದು ರೌಂಡ್ ಹೋಗಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಮಿನಿಮಮ್ ಅಂತಂದ್ರೂ 100ರಿಂದ 150 ಆಟೋ ಸುಮ್ಮನೆ ನಿಂತಿರುತ್ತೆ. ಯಾವುದ್ರಲ್ಲೂ ಬಾಡಿಗೆಗಳಿಲ್ಲ. ಓಲಾ ಉಬರ್ ಹೊಡಿತೀವಿ ಅಂತಂದ್ರೂ ಅದರಲ್ಲೂ ಬಾಡಿಗೆ ಪಿಕಪ್ ಕೊಟ್ಟಿರ್ತಾರೆ ಒಂದು 2-2.5 ಕಿಲೋಮೀಟ್ರ್, ಅದೆಲ್ಲ ಖಾಲಿ ಹೋಗಬೇಕು. ಅದಕ್ಕೆಲ್ಲ ಯಾರೂ ದುಡ್ಡುಗಳು ಕೊಡೋಲ್ಲ. ಎಲ್ಲ ರೇಟ್ಗಳು ಜಾಸ್ತಿ ಇದೆ ಸರ್. ಸುಮ್ಮನೆ ಸಮಸ್ಯೆ ಆಗುತ್ತೆ. ಇದಕ್ಕೋಸ್ಕರ ಪರಿಹಾರ ಕೊಡಬೇಕಂತ ಕೇಳ್ಕೊತೀವಿ. ತಿಂಗಳಿಗೆ ಒಂದು 10,000 ರೂಪಾಯಿ ಪರಿಹಾರ ಕೊಟ್ಟರು ನಮಗೆ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಸರಿಯಾಗಿ ಓದಿದವ್ರಿಗೆ ಸರಿಯಾದ ಕೆಲಸ ಇಲ್ಲ, ರೈತರಿಗೆ ಸರಿಯಾದ ಬೆಳೆಗೆ ಬೆಲೆ ಇಲ್ಲ. ಹೌದು ಸರ್. ಮತ್ತೆ ಇವನ್ನೆಲ್ಲ ಜಾಸ್ತಿ ಮಾಡ್ತಾನೆ ಇದೆ. ಡಿಪ್ಲೊಮಾ ಇನ್ ಏರೋನಾಟಿಕ್ಸ್ ಮಾಡಿದ್ದೀನಿ. ಹೌದು, ಎಜುಕೇಷನು. ಆಟೋ ಓಡಿಸ್ತಾ ಇದ್ದೀನಿ ಸರ್. ಕೆಲಸ ಇಲ್ಲ ಸರ್, ನಮಗೆ ಕೆಲಸ ಇಲ್ಲದೆ ಇರೋದಕ್ಕೆ ಆಟೋ ಓಡಿಸ್ತಾ ಇದ್ದೀನಿ ಸದ್ಯಕ್ಕೆ. ಯಾಕೆ ಇದನ್ನ ಆಯ್ಕೆ ಮಾಡ್ತಾರೆ? ಕೆಲಸ ಇಲ್ಲ ಸರ್, ಬೇರೆ ಎಲ್ಲೂ ಕೆಲಸ ಇಲ್ಲ. ಐ ಟಿಗೆ ಹೋಗ್ತೀನಿ ಅಂತ ಅಂದರೆ ಎಲ್ಲೂ ಕೆಲಸ ಇಲ್ಲ. ಎಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅಲ್ಲಿ ಸ್ವಲ್ಪ ಬಕೆಟ್ ಹಿಡಿಬೇಕು. ಅಲ್ಲಿ ಕೆಲಸ ಸೆಟ್ ಆಗಿಲ್ಲ ನಮಗೆ. 40,000 ರೂಪಾಯಿ 45,000 ರೂಪಾಯಿ ಸಂಬಳ ಕೊಡ್ತಾರೆ, ಇಲ್ಲ ಅಂತಿಲ್ಲ. ವರ್ಕ್ ಪ್ರೆಷರ್ ಹಂಗೆ ಇರುತ್ತೆ. ಅದ್ರ ಬದಲು ಆರಾಮಾಗಿ ಆಟೋದಲ್ಲಿ ದುಡಿಬೋದು ಅಂತ ಅಂದ್ಬಿಟ್ಟು ಬಂದ್ವಿ. ಈ ಥರ ಒಂದು 8 ವರ್ಷದ ಹಿಂದೆನೇ ನಾವು ಲೈನ್ ಡ್ರಾಪ್ ಮಾಡಿಬಿಟ್ಟು ನಾವು 8 ವರ್ಷದ ಹಿಂದೆನೇ ಆಟೋ ಲೈನಿಗೆ ಬಂದ್ವಿ ನಾವು. ಆದ್ರೂ ಇಲ್ಲಿ ಈ ಥರ ಸಮಸ್ಯೆ ಆಗಿದೆ ಇದರಲ್ಲಿ. ಪೆಟ್ರೋಲ್ ಏನು ಜೀವನನೇ ಮಾಡೋದು ಬೇಡ ಅನ್ನಿಸ್ಬಿಟ್ಟಿದೆ ಸರ್. ಜೀವನನೇ ಬೇಜಾರಾಗ್ಬಿಟ್ಟಿದೆ. ಊರುಗಳ ಕಡೆ ಜಮೀನಿಲ್ಲ, ಏನಿಲ್ಲ ನಮಗೆ. ನಾವಿರೋ ಬೇಸಿಕಲಿ ಬೆಂಗಳೂರೇ. ನಾವು ಜಮೀನಿದ್ರೆ ಎಲ್ಲ ಜಮೀನು ಮಾಡೋಣ ಅಂತ ಅಂದರೆ ಅದಕ್ಕೂ ಸಮಸ್ಯೆಗಳಿದ್ದಾವೆ. ನಾವು ಗಾಡಿ ಓಡಿಸಾಗ 50 ರೂಪಾಯಿ ಇತ್ತು. ಈಗ 95 ರೂಪಾಯಿ. ಈಗ ಎಲ್ಲ ಮತ್ತೆ ತಿರುಗಿ ಸ್ಟಾರ್ಟ್ ಆಗೋದಂತ ತಿರುಗಿ ರೈಸ್ ಮಾಡ್ತಾರೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಅವರು ಯಾರು ಮಾತು ಕೇಳೋರಲ್ಲ, ನಾವು ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ. ಈಗ ಅದು ನಿಮ್ಮಂತರ ನಾವು ಹೇಳ್ಕೊಂಡ್ರೆ ಏನೋ ಮಾಡ್ಬೋದು ಅಷ್ಟೇ. ನೀವು ಸರ್ ಆಲ್ರೆಡಿ ಪೆಟ್ರೋಲ್ ರೇಟ್ಗೆ ಬಂದಿರೋದು ನಮ್ಮ ಗ್ಯಾಸ್ ಈಗ. ಪೆಟ್ರೋಲ್ ರೇಟ್ 100 ರೂಪಾಯಿ 102 ರೂಪಾಯಿ ಇತ್ತಾನು. ಇನ್ನು 7 ರೂಪಾಯಿ ಪೆಟ್ರೋಲ್ ಹಾಕಿ ಓಡಿಸ್ಬೋದು. ಪೆಟ್ರೋಲ್ ಹಾಕಿದ್ರೆ ಮೈಲೇಜ್ ಬರೋಲ್ಲ ನಮಗೆ. ಈಗ ಏನಾಗೋದು, ಎಲ್ಲ ದುಡಿ ಅಲ್ಲಿ ಗ್ಯಾಸ್ ಹಾಕು. ಒಂದು ದಿನಕ್ಕೆ 800 ರೂಪಾಯಿ ಓಡಿಸ್ತಾರೆ, 1000 ರೂಪಾಯಿ ಓಡಿಸ್ತಾರೆ. ಯಾಕೆಂದರೆ ಇಲ್ಲಿ ಬಿಡ್ತೀವಿ ಖಾಲಿ. ಈಗ ನಾಳೆ 1 ಅವರ್ ಬಂದು ಕೂತ್ಕೊಂಡು ನಾವು ಇಲ್ಲಿ ಏನು ಸಿಗ್ತಿಲ್ಲ ಬಾಡಿಗೆಗಳು. ಎಲ್ಲ 2 ವೀಲರು ಬಿಟ್ಟರು, ಅವ್ರಿಂದ ಅದೂ ನಿಲ್ಲಿಸ್ತಿಲ್ಲ. ಎಲ್ಲ ಬರೀ ವೇಸ್ಟೇ. ಏನು ಮಾಡಬೇಕಪ್ಪ ಅಂದ್ರೆ ನಾವು ಇದೆಲ್ಲ ಬಿಟ್ಬಿಟ್ಟು ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಫ್ಯಾಮಿಲಿ ಎಲ್ಲ ಹೆಂಗೆ ನಡೀತದೆ?
ಸರ್ ಫ್ಯಾಮಿಲಿ ಏನು ನಮ್ಮ ಆಟೋ ಡ್ರೈವರ್ಗಳದ್ದು ಇರೋದೇ ನಮ್ಮ ಜೀವನ ಇದು. ಈಗ ಬೆಳಗಿಂದ 600 ರೂಪಾಯಿನ ಹೊಡೆದೀವಿ ನಾನು, ಅದರಲ್ಲಿ 5 ರೂಪಾಯಿ ಗ್ಯಾಸ್ ಹಾಕ್ಕೊಂಡು 100 ರೂಪಾಯಿ 50 ರೂಪಾಯಿ ನಾಷ್ಟ ಮಾಡಿ 5 ರೂಪಾಯಿ ಜಾಬಲ್ಲಿ ಐತೆ. ಏನು ಮಾಡುವ ಅಂತಕ್ಕೆ ಏನು ಮಾಡೋಕ್ಕಾಗ್ತದೆ ಸರ್. ನಾವು ಆಟೋದವ್ರ ಕಥೆನೇ ಮುಗಿದೋಗೋದು ಆಲ್ರೆಡಿ. ಈಗ ಯಾರು ಈಗ ಮಾಡೋ ಪ್ರೆಸ್ಟ್ ಇವಾಗೆಲ್ಲ ಗ್ಯಾಸ್ ಸಿಗ್ತದೆ. ಪ್ರೆಸ್ಟ್ ಎಲ್ಲ ನೈಟ್ ಮನೆಗೆ ಹೋಗ್ತಿಲ್ಲ ನಾವು, ಕಾಯ್ಕ ಮನೆಗೆ ಹೋಗಿ ಬಂಕಂದ್ರೆ ನಾವು. ಹಾಂ 2 ಅವರ್ಸ್ ಎಲ್ಲ ನೈಟ್ 12 ಗಂಟೆ ಹೋಗಿ ಕಾಯ್ಕೊಂಡ್ರೆ ಬೆಳಗಿನ ಜಾವ ಯಾರು ಬರ್ತಾರೆ ಅವ್ರು ಪ್ರೆಸ್ಟ್ ಹಾಕೋರು ಗ್ಯಾಸು, ಆಮೇಲೆ ಕ್ಲೋಸ್ ಮಾಡ್ಬಿಟ್ರು ಇಲ್ಲ ಗ್ಯಾಸು ಅನ್ನೋರು. ಈಗೆಲ್ಲ ಪರವಾಗಿಲ್ಲ 95 ಮಾಡಿದ್ರು ಗ್ಯಾಸ್ ಸಿಗ್ತಾ ಇದೆ. ತಿರುಗಿನ ಮತ್ತೆ ಶುರು ಆಯಿತು ಅಂದರೆ ಕತೆ ಮುಗಿಸೋದೆ ಒಳ್ಳೆ ಗಾರೆ ಕೆಲಸಕ್ಕೆ ಅಂತಾರೆ ಹೋಗೋದೆ. ಇವೆಲ್ಲ ಜಾಸ್ತಿ ಆದರೆ ನಾಳೆ ತರಕಾರಿ ಅವು ಪ್ರತಿಯೊಂದು ಕೂಡ ಎಲ್ಲ ಆಗುತ್ತೆ. ಇನ್ನೇನು ನಾವು ಅವರು ತಂದು ಹಾಕ್ಬೇಕಲ್ಲ, ಅವ್ರಿಗೂ ಡೀಸೆಲ್ ಎಲ್ಲ ಬೇಕಲ್ಲ, ಅವರು ಜಾಸ್ತಿ ಆಗೋದು ಎಲ್ಲ ಆಗುತ್ತೆ ಅದು. ಈಗ ಹಳ್ಳಿ ಕಡೆಯಿಂದ ತರಕಾರಿ ತರಬೇಕಲ್ವ, ಡೀಸೆಲ್ಗೆ ಅವ್ರಿಗೂ ಬೇಕಲ್ವಾ, ಅವರು ಜಾಸ್ತಿ ಮಾಡಿದ್ರೆ ಇವ್ರು ತರಕಾರಿ ಜಾಸ್ತಿ ಮಾಡ್ತಾರೆ. ಈಗ ನಮಗೆ ಈಗ ಆಲ್ರೆಡಿ 36 ರೂಪಾಯಿ ಮಿನಿಮಮ್ ಐತೆ, ಈಗೇನು 50 ಮಾಡ್ತಾರೆ. ಈ 36ಕ್ಕೆ ಜನ ಹತ್ತಾ ಇಲ್ಲ, ಇನ್ನು 50 ಮಾಡಿದ್ರೆ ಎತ್ತಾರೆ ಜನಗಳು, ಹತ್ತಲ್ಲ. ಎಲ್ಲ 2 ವೀಲರ್ ನೋಡ್ತಾರೆ ಅಷ್ಟೇ. ನಮ್ದು ಏನಪ್ಪ ಅಂದರೆ ನಮ್ಗೆ ಹೇಳು ನಮ್ಮ ಆಟೋ ಡ್ರೈವರ್ಗೆ ಸ್ವಲ್ಪ ಏನಾರ ಒಂದು ಪರಿಹಾರ ಅಂತ ಕೊಟ್ಟರೆ ಏನೋ ಬದಿಗತ್ತದೆ. ಇಲ್ವಾ ತಿರುಗಿ ಹಂಗೆ ಆಯಿತಾ, ಎಷ್ಟೋ ಜನ ಗಾರೆ ಕೆಲಸ ಆಳು ಮೂಳು ಏನೋ ಕೆಲಸಕ್ಕೆ ಹೋಯ್ತಾ ಆಡ್ತಾರೆ ಕಾಡಿಗೆ, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರಿಗೂ ಸಮಸ್ಯೆ ಆಗುತ್ತಲ್ಲ, ರೈಟ್ ಹೈಕ್ ಆದರೆ ಅವ್ರಿಗೂ. ಹಾಂ ಆಯ್ತದೆ. ಅಂದರೆ ನಾವು ಬೆಂಗಳೂರಿಗಂತ ಬಂದುಬಿಟ್ಟಿದ್ವಿ, 8 ಮಕ್ಕಳು ಸಾಕಲೇಬೇಕಲ್ಲ ಅವ್ರನ್ನ, ಊಟ ಹಾಕ್ಲೇಬೇಕು ಅವ್ರಿಗೆ. ಈಗ ನನ್ನ ಮಗ ಓದ್ತಾವನೆ, ಅವ್ರು ನೋಡ್ಬೇಕಲ್ಲ ನಾವು. ಹೇಳಿದ್ವಿ ನಾವು ಬೆಳಗ್ಗೆ 600 ರೂಪಾಯಿ 500 ರೂಪಾಯಿ ಗ್ಯಾಸ್ ಹಾಕ್ತೀವಿ, 50 ರೂಪಾಯಿ ನಾಷ್ಟ ಮಾಡ್ಕೊಂಡು 50 ರೂಪಾಯಿ ಆಯಿತು ಊಟಕ್ಕೆ ಸರಿ ಆಯಿತು. ಇನ್ನು ಸಾಯಂಕಾಲ ಆದಾಯಿತು ಆಗ್ದಾರ ಇಲ್ಲ. ಹಿಂಗಾಗಿ ನಾವೇ ಮಾಡಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಸಾಕಾಗ್ಬಿಟ್ಟು ಬೇಜಾರಾಗ್ಬಿಡೋದು, ಸುಮ್ಮನೆ ಕೂತ್ಕೊಬಿಟ್ಟು ಅಂತ. ಯಾವ ಊರಿಂದ ಬಂದಿರೋದು ನೀವು ಬೆಂಗಳೂರಿಗೆ? ನಮ್ಮದು ಉಳ್ಳಿದುರ್ಗ ಬಂಡಳ್ಳಿ. ನಾನು ಬಂದು ಅಲ್ಲೇ 15-16 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಬೆಂಗಳೂರಿಗೆ ಯಾಕಪ್ಪ ಬಂದು ಅನ್ಸ್ಬಿಡೋದು ನಮಗೆ. ಆಟೋ ಡ್ರೈವರ್ ನಾವು ಫಸ್ಟು ಹಳ್ಳಿ ರೈತರು ಕೆಲಸ ಮಾಡ್ತಿದ್ದಾರೆ ನಾವು. ಈಗ ನಾವು ಯಾಕೆ ಬಂದು ಆಟೋ ಡ್ರೈವರ್ ಆದವು ಅಂತ ನಾವೇ ಯೋಚನೆ ಮಾಡ್ತಾವೆ. ಈಗ ಸರ್ ಏನೂ ಇಲ್ಲ ಸರ್, ನಮಗೆ ಏನು ಅನ್ನ ತಿನ್ನೋಕ್ಕೂ ದಾರಿ ಇಲ್ಲ, ಏನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಓಕೆ ಮಾಡ್ಬೋದು, ಇನ್ನೇನು ಹೇಳೋಕ್ಕಾಗಲ್ಲ. ಈಗ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ. ಏನಾರು ಆಟೋ ಡ್ರೈವರ್ಗಳು ನೋಡ್ಬಿಟ್ಟು ಏನಾರು ಸ್ವಲ್ಪ ಪರಿಹಾರ ಏನಾರು ಕೊಟ್ಟರೆ ಡ್ರೈವರ್ಗಳು ಬದಿಕಣ್ಣ, ಇಲ್ಲ ಅಂದರೆ ಅವ್ರು 8 ಮಕ್ಳಿಗೂ ಊಟ ಇಲ್ಲ, ನಮಗೂ ಊಟ ಇಲ್ಲ. ಈಗ ಹಂಗೆ ಆಗ್ಬಿಡೋದು ಸರ್. ಮೋದಿ ಮಾಡ್ತಾರೋ DK ಮಾಡ್ತಾರೋ ನಾವು ಅದನ್ನ ಹೇಳ್ತಾರ. ಈಗ ಏನು ಗೊತ್ತಾ ನಮಗೆ, ಈಗ ಪ್ರತಿಯೊಂದು ರೇಟು ಜಾಸ್ತಿ ಮಾಡಿಬಿಟ್ಟವ್ರೆ. ಹಾಲಿಂದ ಹಿಡಿದು ಮನೆ ಬಳಸೋ ಐಟಮ್ ಇದು ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡವ್ರೆ. ಯಾರು ಬಂದರೆ ಏನು ಪ್ರಯೋಜನ ಸರ್ ಅಲ್ವೇ. ಈಗ ನಾವು ದುಡಿಲೇಬೇಕು, ಓಡಿಸ್ಲೇಬೇಕು, ಇರಲೇಬೇಕು. ನಾವು ಕೇಳ್ಕೊಳ್ಳೋದು ಇಷ್ಟೇ, ಗ್ಯಾಸ್ ಒಂದು ಕಮ್ಮಿ ಮಾಡಿಕೊಟ್ರೆ. ಈಗ ಮನೆ ಗ್ಯಾಸು ಜಾಸ್ತಿ ಮಾಡವ್ರೆ, ಏನು ಮಾಡೋದು ನಾವು. ಈಗ ಅಷ್ಟು ಹಿಂಗೇನು ಆಗೋದು, ಏನು ಮಾಡ್ತಾರೆ ಆಟೋ. ಈಗ ನಮ್ಮದು ಜಮೀನಿದೆ ಊರಲ್ಲಿ, ಕಡ್ದು ಹೋಗಿ ಚಾರ್ಸಿಗೆ ಊರ ಕಡೆಗೆ ಬೆಂಗಳೂರು ಸವಸ ಸಾಕು ಅಂತ. ಆಟೋ ಮತ್ತು ಆಟೋ ಯಾರು ಈಗ ಆಲ್ರೆಡಿ ಇದು ಇಂಥವು ಯಾರು ತಗೋತಾಯಿಲ್ಲ ಇವಾಗ. ಗಾಡಿ ಇದು LPG ಅಲ್ವ ಗಾಡಿ, ಯಾರು ತಗೊಳ್ಳಲ್ಲ. ಏನು ಗೊತ್ತಾ, ನಾನು 1,35,000 ಕೊಟ್ಟು ತಗೊಂಡಿದ್ದೆ ಗಾಡಿ ಇದು. ಈಗ ಆಲ್ರೆಡಿ 50 ಕೇಳಿದ್ರು ತಗೊಳ್ಳಲ್ಲ. ಇದು ಯಾಕೇಳಿ ಗ್ಯಾಸ್ ಎಲ್ಲ ಜಾಸ್ತಿ. ಈಗ ನೀವು ಗಾಡಿ ತಗೊಳಕ್ಕೆ ಬಂದ್ರೆ ತಾನೆ ಇನ್ನೊಬ್ರು ತಗೊಳ್ಳೋದು ನಿಮ್ಮ ಹತ್ರನೇ ಬರಲ್ಲ. ಈ ಗಾಡಿ ತಗೊಳ್ಳೋಕೆ ಯಾರು ತಗೊಂಡರು, ಯಾರು ಓಡಿಸೋರಿನ ಫ್ರೀ ಆಗಿದ್ದರೆ ಹೋಗ್ಬಿಟ್ಟು ನೆಮ್ಮದಿ ಹೊರಟೋಗೋದಷ್ಟೇ. ಯಾದಗಿರಿಯಿಂದ ಇಲ್ಲಿ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ? ಒಂದು 6 ವರ್ಷ 7 ವರ್ಷ ಆಯಿತು ಸರ್. ಹೌದಾ? ಏನಿದೆ ಕ್ಯಾಬ್ ಓಡಿಸೋದ್ರಿಂದ? ಕ್ಯಾಬ್ ಓಡಿಸೋದ್ರಿಂದ ಸರ್. ಈಗ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ರೇಟು, ಕಮರ್ಷಿಯಲ್ ಗ್ಯಾಸ್ ರೇಟು ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಮಗೆ ತುಂಬಾ ಸಮಸ್ಯೆ ಆಗಿದೆ ಸರ್. ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ, ಮತ್ತು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ, ತುಂಬಾ ಸಮಸ್ಯೆ ಆಗ್ತಾಯಿದೆ ಸರ್. 2 ಇದ್ದಾರೆ ಸರ್. ಸ್ಕೂಲ್ ಫೀಸ್ ಎಲ್ಲ ಕಟ್ಟೋಕ್ಕಾಗ್ತಾ ಇಲ್ಲ ಸರ್, ತುಂಬ ತೊಂದರೆ ಆಗ್ತಾಯಿದೆ ಸರ್. ಬಾಡಿಗೆ ನೋಡಿದರೆ ಜಂಪ್ ಆಗ್ತಾಯಿಲ್ಲ ಸರ್. ಡೀಸೆಲ್ ರೇಟ್ ನೋಡಿದರೆ 100 ರೂಪಾಯಿ ಡೀಸೆಲ್ ಆಗಿದೆ, 120 ರೂಪಾಯಿ ಪೆಟ್ರೋಲ್ ಆಗಿದೆ ಸರ್. ಇದರಲ್ಲಿ ತುಂಬ ಓಡ್ತಾ ಇದೆ ಸರ್. ನಮಗೆ ಇದನ್ನು ಬರ್ತಿಲ್ಲ ಕ್ಯಾಬ್. ಹಾಂ ಸರ್, ಏನೂ ಇಲ್ಲ ಇದರಲ್ಲಿ. ಸರ್ಕಾರಕ್ಕೆ ನಮಗೇನಾದರೂ ಒಂದು ಸ್ವಲ್ಪ ಪರಿಹಾರ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ ಸರ್. ಏನು ನೋಡಬೇಕು, ಹೊಸ CM ಬಂದಿದ್ದಾರೆ, ಭರವಸೆ ಇಟ್ಟಿದ್ದೀವಿ, ಏನು ಮಾಡ್ತಾರೆ ನೋಡೋಣ ಸರ್. ಏನು ಮಾಡೋದು ಸರ್, ಯುದ್ಧ ನಡೀತಾ ಇದೆಯಲ್ಲ, ನಾವು ನೋಡ್ತಾ ಇದ್ದೀವಿ ನ್ಯೂಸ್. ಏನು ಮಾಡೋದು, ಯಾರಿಗೂ ಹೇಳೋಂಗಿಲ್ಲ ಅನ್ನಿಸ್ತಾ ಇದೆ. ಹೆಂಗಿದೆ ಪರಿಸ್ಥಿತಿ, ಹೆಂಗಿದೆ ನಿಮ್ಮದು? ನಮ್ಮ ಪರಿಸ್ಥಿತಿ ತುಂಬ ಟೈಟ್ ಇದೆ ಸರ್, ಯಾರು ಕೇಳಬೇಕು. ಈ ಟ್ರಾಫಿಕಲ್ಲಿ ಗಾಡಿ ಓಡಿಸಿ ಎಲ್ಲ ಸಖತ್ ಟೈಟ್ ಆಗುತ್ತೆ. ಅದ್ರ ತಕ್ಕಂತೆ ಬಿಸ್ನೆಸ್ ಇಲ್ಲ, ಎಲ್ಲ ತುಂಬ ಇದಾಗಿದ್ದೀವಿ ಸರ್. ಈಗ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತೀರಾ? ಒಂದು 6 ವರ್ಷದಿಂದ ಓಡಿಸ್ತಾ ಇದ್ದೀವಿ ಸರ್. ಹಾಂ ಸರ್. 6 ವರ್ಷದಿಂದ ನೀವು ಓಡಿಸುವಾಗ ಗಾಡಿ ರೇಟ್, ಡೀಸೆಲ್ ರೇಟ್ ಎಷ್ಟಿತ್ತು, ಈಗ ಎಷ್ಟಾಗಿದೆ ಸರ್? 6 ವರ್ಷದಿಂದ ಡೀಸೆಲ್ ರೇಟ್ ನೋಡಿದರೆ 75-80 ಇತ್ತು ಸರ್. ಇವಾಗ ನೋಡಿದರೆ 100 ರೂಪಾಯಿ ಆಗ್ತಾ ಬಂದಿದೆ. ಇವಾಗ ಏನು ಮೇಂಟೆನೆನ್ಸು ಜಾಸ್ತಿ ಆಗಿದೆ ಸರ್, ಎಲ್ಲ ಕಾಸ್ಟ್ಲಿ ಆಗಿದೆ. ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ ಸರ್. ಬೆಂಗಳೂರಿಗೆ ಯಾಕಾದರೂ ಬಂದೀವಿ ಅಂತ ಅನ್ನಿಸ್ತಾ ಇದೆ. ಹಳ್ಳಿಯಲ್ಲಿ ನೋಡಿದರೆ ಏನೂ ಇಲ್ಲ, ಇಲ್ಲಿ ನೋಡಿದರೆ ಇದನ್ನು ನಂಬ್ಕೊಂಬಂದರೆ ಇಲ್ಲಿ ಈ ಪರಿಸ್ಥಿತಿ ಇದೆ. ಏನು ಹೇಳೋದು ಸರ್, ಅವರು ಕಣ್ಣು ತೆರಿಬೇಕಷ್ಟೇ. ಕ್ಯಾಬ್ ಚಾಲಕರ ಮೇಲೆ ಕಣ್ಣು ತೆರೆದ್ರೆ ಏನೋ ಒಂದು ಸ್ವಲ್ಪ
ಮಾಡ್ಬೋದು ಸರ್. ರೈತರ ಪರಿಸ್ಥಿತಿ ಹೇಗಿದೆ? ರೈತರದ್ದು ನಮ್ಮಂಗೆ ಸರ್, ಅವ್ರದ್ದು ನಮ್ಮ ಥರನೇ ಅವ್ರದ್ದು. ಅವ್ರಿಗೆ ರಸಗೊಬ್ಬರಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ತಾ ಇದ್ದಾರೆ. ಏನು ಸರ್, ಬೆಂಗಳೂರಲ್ಲೆಲ್ಲ ಮನೆ ಬಾಡಿಗೆಗಳು ಎಷ್ಟಿದೆ ಸರ್? 10,000 ಇದೆ ಸರ್. 1 BHK 10,000 ಕೊಡಬೇಕು, 50,000 ಅಡ್ವಾನ್ಸ್ ಕೊಡಬೇಕು ಎಲ್ಲ. ಮನೆ ಖರ್ಚು ಎಷ್ಟು ಬರುತ್ತೆ? ನೀವು ಎಷ್ಟು ದುಡಿತೀರಿ? ಏನು? ನಾವು ಮೊದಲೇ ಲೆಕ್ಕ ನೋಡಿದರೆ 50,000 ದುಡಿತಿದ್ದೀವಿ ಸರ್. ಇವಾಗ 50,000 ಆಗ್ತಾಯಿಲ್ಲ, ಯಾಕಂದರೆ ಡೀಸೆಲ್ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ. ಹಿಂಗಾಗಿ ತಿಂಗಳಿಗೆ ಒಂದು 20,000 ದುಡಿಬೇಕಾದ್ರೆ ಕಷ್ಟ ಆಗ್ತಾಯಿದೆ ಸರ್. ಅದರಲ್ಲಿ ಮನೆ ಬಾಡಿಗೆ 10,000, ಗ್ಯಾಸ್ದು 2,500-3,000 ಬ್ಲ್ಯಾಕಲ್ಲಿ ತೊಗೊಂಡ್ರೆ ಅದು ಬ್ಲ್ಯಾಕಲ್ಲೂ ಸಿಗ್ತಾಯಿಲ್ಲ ಸರ್. ಏನು ಮಾಡೋದು, ಎಲ್ಲ ಜೀವನ ಪರಿಸ್ಥಿತಿ ತುಂಬ ಗಂಭೀರ ಆಗಿದೆ ಸರ್. ನೋಡಿ ರೋಡ್ಗಳೆಲ್ಲ ನೋಡಿ ಹೆಂಗಿದೆ, ಚರಂಡಿಗಳು ತೆಗೆದ್ಬಿಟ್ಟು ಈ ಆಟೋದವ್ರಿಗೆಲ್ಲ ಆನ್ಲೈನ್ಗಳು ಅದು ಇದೆಲ್ಲ ಮಾಡಿಬಿಟ್ಟು ಎಲ್ಲ ಹೊರದ ರಾಜ್ಯದಿಂದ ಬಂದು ಎಲ್ಲ ಇಲ್ಲಿ ಇದ್ಕೊಂಡು ನಮ್ಮ ಕನ್ನಡದವರು ಇಲ್ಲಿ ಜೀವನ ನಡೆಸೋದೇ ಕಷ್ಟ ಆಗ್ಬಿಡೈತೆ. ಪೆಟ್ರೋಲು 20 ರೂಪಾಯಿ ಇದೆ. ಪೆಟ್ರೋಲು 20 ರೂಪಾಯಿ ಇತ್ತು ನಾನು ಗಾಡಿ ಓಡಿಸಿದಾಗ, ಫ್ರಂಟ್ ಇಂಜನ್ ಗಾಡಿ. ಇವಾಗ LPG ಬಂದಾಗಲೂ ಅದು 18 ರೂಪಾಯಿ 20 ರೂಪಾಯಿ ಇತ್ತು. ಈಗೆಲ್ಲ 100 ರೂಪಾಯಿ ತೊಗೊಂಡು ಮಡಿಕ್ಯಾರ. ಕಷ್ಟ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟಗಳಿದೆ, ಏನು ಮಾಡೋಕ್ಕಾಗಲ್ಲ. ನಮ್ಮದೆಲ್ಲ ದಿನನಿತ್ಯ ಜೀವನ ನಮ್ಮದೆಲ್ಲ. ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು, ಅವತ್ತು ದುಡಿಬೇಕು, ಅವತ್ತು ತಿನ್ಬೇಕು. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಮನೆ ದಿನಸಿ ಕೂಡ ಜಾಸ್ತಿ ಆಗುತ್ತೆ. ಈಗ ಪೆಟ್ರೋಲ್ ಜಾಸ್ತಿ ಆದರೆ ಗಾಡಿ ಏನು ಹೊಸಿ ಬರ್ತಾವ ಗಾಡಿಗಳು? ಬೆಂಗಳೂರು ಟ್ರಾಫಿಕ್ ಹೆಂಗಿದೆ ನೋಡಿದ್ದೀರಾ? ಪೆಟ್ರೋಲ್ ರೇಟನ್ನು ಜಾಸ್ತಿ ಆಯಿತು ಅಂತ ಗಾಡಿಗಳು ಬರ್ತಾಲ್ವಾ? ಗಾಡಿಗಳು ಬರ್ತಾನೆ ಇವೆ, ಮನೆಗೆ 10 ಗಾಡಿಗಳವೆ ಬರ್ತಾನೆ ಇವೆ. ಏನು ಮಾಡ್ತೀರಾ? ಏನು ಮಾಡಬೇಕು? ದಿನಸಿ ಜಾಸ್ತಿ ಆಯಿತು ಅಂತ ನಾವು ಊಟ ಮಾಡ್ತಲೇ ಇರೋಕ್ಕಾಗ್ತದ? ಊಟ ಮಾಡಲೇಬೇಕು, ಏನೇ ಕಷ್ಟ ಆದರೂ ಊಟ ಮಾಡಲೇಬೇಕು. ಸದ್ಯ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿ ನಡೀತಿರೋದು ನೋಡಿದ್ರೆ, ಇಸ್ರೇಲು ಇರಾಕ್ ಇದರಲ್ಲಿ ಯುದ್ಧ ನಡೀತಿರೋದು ನೋಡಿದ್ರೆ ನಮ್ಮ ದೇಶನ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಅಟ್ಲೀಸ್ಟ್ ಜೀವನನಾರ ಮಾಡ್ತಾಯಿದ್ದು ಇದು ಮಾಡ್ತಾ. ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಮಕ್ಳುಗಳು ಬಾಂಬ್ಗಳು ಹಾಕೋದು ಅವೆಲ್ಲ ನೋಡ್ತಿದ್ರೆ ನಮ್ಮ ಇಂಡಿಯಾನೇ ಸೇಫ್. ಅದಕ್ಕೆಲ್ಲ ಹೊರಗಡೆಯಿಂದ ಬಂದು ಎಲ್ಲ ಇಂಡಿಯಾಗೆ ಸೇರ್ಕೋತಾರೆ. ನೀವು ಬೆಂಗಳೂರವರ ಅಥವಾ ಬೇರೆ ಬೆಂಗಳೂರಿಂದ ಆಚೆ? ನಾವು ಬೆಂಗಳೂರಲ್ಲಪ್ಪ, ನಾವು ಹೊರಗಡೆ ಕುಣಿಗಲ್ ತಾಲೂಕವ್ರು. ನಾವು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ? ಬೆಂಗಳೂರು ಬಂದು ಆಲೇ ಒಂದು 40 ವರ್ಷ ಆಯಿತು. 40 ವರ್ಷದಿಂದನೂ ಜೀವನ ಮಾಡ್ತಾಯಿದ್ವಿ. ಅಲ್ಲ, 40 ವರ್ಷದಿಂದ ಹಿಂದಿನ ಜೀವನ, ಈ ಪ್ರೆಸೆಂಟ್ ಜೀವನ ಹೆಂಗಿದೆ ಅಂತ? ಅದು ಹಿಂದಿನ ಜೀವನ ಸ್ವಲ್ಪ ಪರವಾಗಿರಲಿಲ್ಲ, ಈಗಿನ ಜೀವನ ಕಷ್ಟ ಇದೆ. ಅವಾಗ ಒಂದು 100 ರೂಪಾಯಿ ಇದ್ರೂ ಜೀವನ ಮಾಡ್ಬೋದಾಯಿತು. ಇವಾಗ 500 ರೂಪಾಯಿ ಇದ್ರೂ ಜೀವನ ಮಾಡೋಕ್ಕಾಗಲ್ಲ, ಆ ಥರ ಕಷ್ಟ ಆಗುತ್ತೆ. ನಾವು ಫಸ್ಟ್ ಮನೆಗೆ ಬಂದಾಗ ಒಂದು ಹಾಲು ಅಡುಗೆ ಮನೆ 500-600 ರೂಪಾಯಿ ಕೊಟ್ಟರೆ ಸಿಗೋದು. ಇವಾಗ 10,000 15,000 ಹೇಳ್ತಾರೆ. ಎಲ್ಲದಕ್ಕೂ ಬೆಲೆ ಹೆಚ್ಚಾಗ್ಬಿಟ್ಟಿದೆ. ಎಲ್ಲ ಹೊರಗಡೆಯಿಂದ ಬಂದಿರೋದೇ ಜನ ಜಾಸ್ತಿ. ನಮ್ಮ ಕರ್ನಾಟಕಕ್ಕೆ ಎಲ್ಲ ಕಡೆಯಿಂದನೂ ಬಂದು ಇಲ್ಲೇ ಬಂದು ಸೇರ್ಕೋತಾರೆ. ಯುವಕರು ಕೆಲಸ ಅಂದರೆ ಹೊರಗಡೆಯವ್ರು ಬಂದು ಕೆಲಸ ಮಾಡಿದ್ರಲ್ಲ, ಅದು ಎಲ್ಲ ಯುವಕರಿಗೆ ಮಾಡ್ಬೋದು. ಇಲ್ಲಿ ಯುವಕರು ಮಾಡ್ಬೋದಲ್ಲ. ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇದೆ, ಯಾರಿಗಿಲ್ಲ ಅಂತಲ್ಲ. ಅದನ್ನು ಇವರು ರಾಜಕೀಯದವ್ರು ನೋಡ್ಬೋದು. ಬರೀ ಅವ್ರ ಮಿನಿಸ್ಟ್ರ್ ಆಗಬೇಕು, ಇವ್ರ ಮಿನಿಸ್ಟ್ರ್ ಆಗಬೇಕು, ಇದೇ ಆಗೋಯ್ತು. 5 ವರ್ಷದಿಂದನೂ ಇದೇ ಕತೆ ಆಗೋಯ್ತು. ಯಾವ ಕೆಲಸನೂ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ಏನು ಮಾಡ್ತೀರ? ಜೀವನ ಮಾಡಲೇಬೇಕು. ನಾವು ಬೆಳಗ್ಗೆ ಎದ್ರೆ ಆಟ ಓಡಿಸಿದ್ರೇ ನಮ್ಮ ಜೀವನ, ಇಲ್ಲಾಂದ್ರೆ ಇಲ್ಲ. ರಿಯಲ್ ಎಸ್ಟೇಟು ಜಾಸ್ತಿ ಆಗ್ತಾ ಇರೋದ್ರಿಂದ ಬರೀ ಬಿಲ್ಡಿಂಗ್ಗಳು ಜಾಸ್ತಿ ಆಗ್ತಾಯಿದೆ. ಬಿಲ್ಡಿಂಗ್ಗಳು ಜಾಸ್ತಿ ಆದಾಗ ಏನಾಗುತ್ತೆ, ಕೃಷಿ ಭೂಮಿ ನಾಶ ಆಗುತ್ತೆ, ಬೆಳೆಯೋರು ಇಲ್ದಂಗೆ ಆಗುತ್ತೆ. ಆಹಾರ ಪದಾರ್ಥಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಹಾರ ಪದಾರ್ಥ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ವಿನಃ ಸ್ಯಾಲ್ರಿ ಎಲ್ರಿಗೂ ಹೈಕ್ ಆಗಲ್ವಲ್ಲ, ದುಡಿಮೆ ಎಲ್ರದ್ದು ಜಾಸ್ತಿ ಆಗಲ್ವಲ್ಲ. ದುಡಿಮೆ ಬೇಕಂದರೆ ಬೇರೆ ಬೇರೆ ಕಡೆ ನೋಡಬೇಕಾಗುತ್ತೆ. ಅದ್ರ ಬದಲು ಖುಷಿಯಾಗಿರೋ ಕಡೆ ಗಮನ ಕೊಟ್ಟರೆ, ದುಡಿಮೆ ಕಡಿಮೆ ಆದರೂ ಪರವಾಗಿಲ್ಲ, ಖುಷಿಯಾಗಿರೋದ್ರ ಕಡೆ ಗಮನ ಕೊಡಬೇಕು ಮನುಷ್ಯ. ಸರಿನಾ? ಇಲ್ಲಿ ಏನಾಗುತ್ತೆ ಅಂದರೆ ಬೆಂಗಳೂರಲ್ಲಿ ಊರಲ್ಲಿ 2 ಕಡೆನೂ ಜನ ಅಲ್ಲಿ ಜಮೀನು ಇರುತ್ತೆ, ಇಲ್ಲಿ ಕೆಲಸನೂ ಮಾಡ್ತಾ ಇರ್ತಾರೆ. ಸರಿನಾ? ಅಲ್ಲಿ ಜಮೀನನ್ನ ಮಾರಿಬಿಟ್ಟು ಇಲ್ಲಿ ಸೈಟ್ ತೊಗೊಂಡು ಮನೆ ಕಟ್ತಾರೆ. ನಾನೇ ನೋಡಿದ್ದೀನಿ, 4 ಎಕರೆ ಜಮೀನು ಮಾರಿ ಇಲ್ಲೇ ನಂದಿನಿ ಲೇಔಟಲ್ಲೇ 30-40 ಸೈಟ್ ತೊಗೊಂಡು ಲೋನ್ ಹಾಕ್ಸ್ಕೊಂಡು ಮನೆ ಕಟ್ತಾಯಿದ್ರು. ಕೊರೋನಾ ಬಂದಾಗ ಎಷ್ಟೊಂದು ಜನ ಊರ ಕಡೆ ನೋಡಿದ್ರು, ಹೋಗೋಕ್ಕಾಗಲಿಲ್ಲ. ನಾವೆಲ್ಲ ನಮ್ಮದೇನೋ ಜಮೀನು ಒಂದು 2 ಎಕರೆ ಇದೆ, ನಾವು ಊರ ಕಡೆ ಹೋದ್ವಿ. ಊರ ಕಡೆ ಆರಾಮಾಗೆ ಬೆಳೆ ಬೆಳ್ಕೊಂಡ್ವಿ, ಹಸುಗಳಿದ್ದು ಹಾಲು ಹಾಕ್ಕೊಂಡ್ವಿ, ಹಾಲು ಕರ್ಕೊಂಡು ಹಾಲು ಕುಡ್ಕೊತೀವಿ, ಜೀವನ ಮಾಡ್ಕೊತೀವಿ. ಸರಿನಾ? ಆದರೆ ಇಲ್ಲಿಯವ್ರ ಪರಿಸ್ಥಿತಿ ಏನಾಗುತ್ತೆ, ಆಮೇಲೆ ಎಜುಕೇಷನ್ ಸಿಸ್ಟಮ್ ಕೂಡ ಸರಿ ಇಲ್ಲ ಇಲ್ಲಿ. ಸರಿನಾ? ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳನ್ನ ಡೆವಲಪ್ ಮಾಡಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ನ ಡೆವಲಪ್ ಮಾಡಲ್ಲ. ಬರೀ ಏನು ಮಾಡ್ತಾರೆ, ಎಲ್ಲ ಪೊಲಿಟಿಷಿಯನ್ಗಳ್ದೇ ಅವ್ರದ್ದೇ ಸ್ಕೂಲ್ ಇರುತ್ತೆ, ಅವ್ರದ್ದೇ ಕಾಲೇಜ್ ಇರುತ್ತೆ. ಪ್ರತಿಯೊಂದು ಎಲ್ಲ ಅವ್ರದ್ದೇ ಮಾಡ್ಕೊಂಡು ಹೋದ್ಮೇಲೆ ಗೌರ್ಮೆಂಟ್ ಸ್ಕೂಲ್ನ ಯಾಕೆ ಡೆವಲಪ್ ಮಾಡ್ತಾರೆ?
ನೀವು ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೋದು, ಗೌರ್ಮೆಂಟ್ ಆಫೀಸಲ್ಲಿ ಬಣ್ಣ ಇರಲ್ಲ, ಏನಿರಲ್ಲ, ಸರಿನಾ? ಆದರೆ ಗೌರ್ಮೆಂಟ್ ಆಫೀಸರ್ಗಳು ಮನೆ ಹೆಂಗಿರುತ್ತೆ, ಕೋಟಿ ದುಡ್ಡು ಮಾಡಿರ್ತಾರೆ, ಕೋಟಿ ಖರ್ಚು ಮಾಡಿ ಮನೆ ಕಟ್ಕೊಂಡಿರ್ತಾರೆ, ಇಟಾಲಿಯನ್ ಮಾರ್ಬಲ್ಸು, ಬೆಲ್ಜಿಯಂ ಲೈಟ್ಸು ಎಲ್ಲ ಹಾಕ್ಕೊಂಡಿರ್ತಾರೆ, ಹೌದಲ್ವಾ? ಆದರೆ ಇಲ್ಲಿ ದಿನ ಸಾಯೋರ ಪರಿಸ್ಥಿತಿ ಯಾರೂ ನೋಡಲ್ಲ. ಇಲ್ಲೇ ನಾವು ಡ್ರೈವ್ ಮಾಡ್ತಾ ಇರ್ತೀವಿ, ಇಲ್ಲೇ ನೋಡ್ತೀವಿ. ಒಂದು ರೋಡ್ ಮಾಡೋದಕ್ಕೆ ಎಷ್ಟು ದಿನಗಳು ತೊಗೊಳ್ತಾರೆ, ವರ್ಷಗಳೇ ತೊಗೊಳ್ತಾರೆ, ಹೌದಲ್ವಾ? ಈ ಸಿಸ್ಟಮ್ ಎಲ್ಲ ಏನಂದರೆ ಚೇಂಜ್ ಆಗಬೇಕಂದ್ರೆ ಜನ ಚೇಂಜ್ ಆಗಬೇಕು. ಪೊಲಿಟಿಷಿಯನ್ಸ್ ಸರಿಯಾಗಿದ್ದಾರೆ, ಜನ ಸರಿ ಇಲ್ಲ ಅಷ್ಟೇ. ಓಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಬೇಕು. 500 ರೂಪಾಯಿ ಒಂದು ಕ್ವಾರ್ಟರ್ ಎಣ್ಣೆ ಕೊಟ್ಟು ತೊಗೊಂಬಿಟ್ಟು ಓಟ್ ಹಾಕ್ಬಿಟ್ರೆ ಆಮೇಲೆ ಏನು ಮಾಡ್ತಾರೆ ಹೇಳಿ? ಇದೇ ಮಾಡೋದು. ಅವ್ನು ಬಂದ ಅಂತಂದರೆ ನಾವೆಲ್ಲ ಸೈಡಿಗೆ ನಿಂತ್ಕೊಂಡಿರ್ತೀವಿ, ಅವ್ನ ಪಾಡಿಗೆ ಅವನು ಕಾರಲ್ಲಿ ಹೋಗ್ತಾ ಇರ್ತಾನೆ. ಅವನು ಹೋಗಿ ಆದಮೇಲೆ ನಾವು ಹೋಗ್ಬೇಕಾಗುತ್ತೆ. ಇಲ್ಲಿ ಪಬ್ಲಿಕ್ಕು ಏನಂದರೆ ಒಂದು ಮೂಲೆ ಗುಂಪಾಗಿಬಿಟ್ಟಿದ್ದಾರೆ. ಪಬ್ಲಿಕ್ ಯಾವಾಗಲೂ ಡಿಮ್ಯಾಂಡ್ ಮಾಡಬೇಕು, ಪಬ್ಲಿಕ್ ಡಿಮ್ಯಾಂಡ್ ಮಾಡ್ತಾಯಿಲ್ಲ. ಕೊರೋನಾದಲ್ಲಿ ಎಷ್ಟೊಂದು ಜನ 2 ವರ್ಷ ಮಕ್ಕಳು ಎಜುಕೇಷನ್ ಎಲ್ಲ ಕಳ್ಕೊಂಡ್ರು. ಅದೇ ಪೇರೆಂಟ್ಸು 2 ದಿನ ಅಂದರೆ ಈ ಸಾರ್ವಜನಿಕ ಸ್ಥಳಗಳಿಗೆ ಬಂದು ಅಥವಾ ವಿಧಾನಸೌಧ ಮುತ್ತಿಗೆ ಹಾಕಿ ಯಾಕೆ ಗೌರ್ಮೆಂಟ್ ಸ್ಕೂಲ್ ಡೆವಲಪ್ ಆಗ್ತಾಯಿಲ್ಲ ಅಂತ ಕೇಳಿದ್ರೆ 2 ದಿನ ಕೇಳಿದ್ರೆ ಪೊಲಿಟಿಷಿಯನ್ಸ್ ಆಟೋಮೆಟಿಕ್ಲಿ ಪಬ್ಲಿಕ್ ಹೇಳ್ದಂಗೆ ಕೇಳ್ತಾರೆ, ಹೌದಲ್ವಾ? ಪೊಲಿಟಿಷಿಯನ್ ಹೇಳ್ದಂಗೆ ಇವ್ರು ಕೇಳ್ತಾ ಇದ್ದಾರೆ ವಿನಃ ಇವ್ರು ಹೇಳ್ದಂಗೆ ಪೊಲಿಟಿಷಿಯನ್ಸ್ ಯಾರು ಕೇಳಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.